टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಈಗ ಇನ್ನೊಂದು ಚರ್ಚೆ ಕಾಂಗ್ರೆಸ್ನಲ್ಲೇ ನಡೀತಾ ಇದ್ದಂಥದ್ದು, ಸುರ್ಜೇವಾಲಾ ಬಂದರು, ಶಾಸಕರ ಸಭೆ ಮಾಡಿದ್ರು, ಶಾಸಕರ ಅಳಲನ್ನು ಆಲಿಸಿದ್ರು, ಅವರು ಪರಿಹಾರ ಕೊಡುವಂತಹ ಸ್ಥಾನದಲ್ಲಿ ಇರಲಿಲ್ಲ. ಮುಖ್ಯಮಂತ್ರಿಗಳೇ ಶಾಸಕಾಂಗ ಪಕ್ಷದ ನಾಯಕನಾಗಿದ್ದರಿಂದ ಅವರೇ ಸಮಸ್ಯೆಯನ್ನು ಪರಿಹಾರ ಮಾಡಬೇಕಾಯಿತು. ಆದರೆ ಸುರ್ಜೇವಾಲಾ ಬಂದು ಹೋದ ಮೇಲೆ ನಡೀತಾ ಇರುವಂಥ ಈ ಸಭೆ ಏನಾದರೂ ಬೇರೆ ಸಂದೇಶ ಕೊಡುತ್ತಾ? ಸುರ್ಜೇವಾಲಾ ಅವರ ಸಭೆಗೂ ಈ ಸಭೆಗೂ ಸಂಬಂಧವೇ ಇಲ್ಲ. ಸುರ್ಜೇವಾಲಾ ಅವರು ಸಾಮಾನ್ಯವಾಗಿ ಅವರು ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು. ಹ್ಯಾವ್ ಎ ಫುಲ್ ಅಥಾರಿಟಿ. ಯಾಕಂದರೆ ಅವರು ಪಕ್ಷ ಮತ್ತು ಸರ್ಕಾರದ ನಡುವೆ ಸೇತುವೆಯಾಗಿ ಕೆಲಸ ಮಾಡಬೇಕಾಗುತ್ತೆ. ಹಿ ಹ್ಯಾಸ್ ಟು ವರ್ಕ್ ಆ್ಯಸ್ ಎ ಬ್ರಿಡ್ಜ್ ಬಿಟ್ವೀನ್ ಪಾರ್ಟಿ ಆ್ಯಂಡ್ ಎ ಗೌರ್ಮೆಂಟ್. ಅದಕ್ಕೆ ಅವರು ಮೊನ್ನೆ ದಿವಸ ಕಾಂಗ್ರೆಸ್ ಪಕ್ಷದ ಶಾಸಕರನ್ನ ಕರೆದು ನಮ್ಮನ್ನೆಲ್ಲ ಕರೆದಿದ್ರು. ಎಲ್ಲ ಅವ್ರು ಏನು ಕ್ವಶನ್ ಕೇಳಿದ್ದಾರೆ, ಅಭಿವೃದ್ಧಿ ಕೆಲಸದ್ದು ಅಷ್ಟೇ ಅಲ್ಲ, ಅಭಿವೃದ್ಧಿ ಹೆಂಗೆ ನಡೆದಿದೆ, ನಿಮ್ಮ ಕ್ಷೇತ್ರದಲ್ಲಿ ಹೆಂಗೆ ನಡೆದಿದೆ ಅಂತ ಕೇಳಿದ್ರೆ ಹೊರತು 50 ಕೋಟಿದವ್ರು ಏನೂ ಕೇಳಿಲ್ಲ. ಹೆಂಗೆ ನಡೆದಿದೆ, ಏನಾಗಿದೆ, ಏನಾರ ಸಮಸ್ಯೆ ಇದೆಯಾ, ನಾವೇನಾದ್ರು ಕನ್ವೆ ಮಾಡಬೇಕಾ, ನಾಮಿನೇಷನ್ನು ಯಾರನ್ನು ಮಾಡಬೇಕು, ಮುಂದೆ ಬರುವಂಥ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಗೆಲ್ಲಿಸ್ಬೇಕಾದ್ರೆ ಏನು ಸ್ಟ್ರಾಟಜಿ ಮಾಡಬೇಕು ಅಂಥೇಳಿ ಪಕ್ಷದ ವಿಚಾರ ಮತ್ತು ಸರ್ಕಾರದಿಂದ ಇನ್ನೇನು ಹೊಸ ಯೋಜನೆಗಳು ಆಗಬೇಕು ಅಂಥೇಳಿ ಅವರು ಮಾತನಾಡಲಿಕ್ಕೆ ಬಂದಿದ್ದರೆ ಹೊರತು ಈ 50 ಕೋಟಿ ವಿಶೇಷ ಅನುದಾನಕ್ಕೂ ಸುರ್ಜೇವಾಲಾ ಅವ್ರಿಗೆ ಸಂಬಂಧ ಇಲ್ಲ. ಸರ್, ಇನ್ನೊಂದು, ಇದೆಲ್ಲವನ್ನು ಅತ್ಯಂತ ಸಮರ್ಥವಾಗಿ ಮುಖ್ಯಮಂತ್ರಿಗಳು ನಿಭಾಯಿಸ್ತಿದ್ದಾರೆ. ಶಾಸಕರ ವಿಶ್ವಾಸವನ್ನು ಗಟ್ಟಿಯಾಗಿ ಹಿಡಿದಿಟ್ಕೊಂಡಿದ್ದಾರೆ. ಆದರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆ ವಿಚಾರ, ದಲಿತ CM ಆಗಬೇಕು ಅನ್ನುವಂಥ ಕೂಗು, ಖರ್ಗೆಯವರು ರಾಜ್ಯ ರಾಜಕಾರಣಕ್ಕೆ ಬರ್ತಾರೆ ಅನ್ನುವಂತಹ ಚರ್ಚೆಗಳು, ಇದೆಲ್ಲವೂ ಕೂಡ ಒಂದೊಂದು ರೀತಿಯಲ್ಲಿ ರೆಕ್ಕೆ ಪೊಕ್ಕ ಪಡೆದುಕೊಳ್ತಾ ಇದೆ. ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ನನಗೆ ಗೊತ್ತಿದ್ದ ಮಕ್ಕೆ ಈಗ ಸಿದ್ದರಾಮಯ್ಯನವರು ನಾವೇನು ಆಯ್ಕೆ ಮಾಡಿದ್ದೇವೆ, ಶಾಸಕಾಂಗ ಪಕ್ಷದ ಸಭೆ ಆಯ್ತಲ್ಲ ಮೇ 2023, ಒಮ್ಮೆ ಆಯ್ಕೆ ಮಾಡಿದ್ದೀವಿ ಅಂದರೆ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಇರ್ತಾರೆ ಅವರು. ಈಗ ಅವರು ಶಾಸಕಾಂಗ ಪಕ್ಷದ ನಾಯಕರು ಕೂಡ ಹೌದು. ಈಗ ಅವ್ರು ಬದಲಾವಣೆ ಮಾಡಬೇಕಾದ್ರೆ ಪಕ್ಷದ ಹೈಕಮಾಂಡ್ ಮಾಡಬೇಕಾದ್ರೆ ಶಾಸಕರ ಅಭಿಪ್ರಾಯಗಳನ್ನು ಕರಿಬೇಕಾದ್ರೆ ಮತ್ತು ಶಾಸಕಾಂಗ ಪಕ್ಷದ ಸಭೆಯನ್ನು ಕರಿಬೇಕಾಗ್ತದೆ. ಕರೆದು ಆ ವಿಚಾರಗಳ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು. ಹೀಗಾಗಿ ಆ ಪ್ರಶ್ನೆ ಉದ್ಭವಿಸೋದಿಲ್ಲ ಅಂತ ನಾನು ಹೇಳ್ತಿದ್ದೀನಿ. ಅದಕ್ಕಾಗಿ ಯಾರು ಅವರು ಎಲೆಕ್ಟ್ ಆಗಿರ್ತಾರೋ 5 ವರ್ಷ ಮುಖ್ಯಮಂತ್ರಿಗಳಾಗಿರ್ತಂತ ನನ್ನ ವಿಚಾರ. ಮತ್ತು ಸನ್ಮಾನ್ಯ ಖರ್ಗೆ ಅವರು ಮುಖ್ಯಮಂತ್ರಿಗಳಾಗಬೇಕು ಅಂತ ಅವರು ಆಗಬಾರ್ದು ಅಂತೇನಿಲ್ಲ. ಹಿ ಈಸ್ ಎ ಸೀನಿಯರ್ ಲೀಡರ್, ಹಿ ಈಸ್ ಅವರ್ ಆಲ್ರೆಡಿ ಎ ಪಾರ್ಟಿ ಪ್ರೆಸಿಡೆಂಟ್, ವಿ ಆರ್ ವೆಲ್ಕಮ್ ಫಾರ್ ದ್ಯಾಟ್. ಬಟ್ ಅವರು ಹಾಗೆಲ್ಲ ಅವರು ನಿಯಮಾವಳಿ ಪಕ್ಷದ ನಡವಳಿಕೆಯಲ್ಲೇ ನಡ್ಕೊಳ್ತಾರೆ. ಯಾರು ಅವ್ರಿಗೆ ನನಗೆ ಗೊತ್ತಿದ್ದ ಮಟ್ಟಿಗೆ ಅವ್ರು ಪ್ರಧಾನಮಂತ್ರಿ ಆಗ್ತಾರೆ ಅಂತ ನನ್ನ ಒಂದು ಏನು ಅನಿಸಿಕೆ. ಹೂ ನೋಸ್ ಇನ್ ಸೆಪ್ಟೆಂಬರ್. ಈಗ ಅವರು ಹೇಳಿದಾರಲ್ಲ 75 ವರ್ಷ ಆಯಿತು ಖರ್ಗೆ ಅವರು, ಇದು ಮೋದಿಯವರು ಕೆಳಗೆ ಇಳಿಬೇಕಾಗುತ್ತೆ RSS ಅಂತ ಹೇಳಿದ್ದಾರೆ. ಹಾಗೇನು ಆದಾಗ ಭಾಳಷ್ಟು ಬದಲಾವಣೆ ಆಗ್ಬೋದು. ಖರ್ಗೆ ಅವ್ರಿಗೊಂದು ಅವಕಾಶ ಸಿಗ್ಬೋದು. ಖರ್ಗೆ ಅವರು ಪ್ರಧಾನಮಂತ್ರಿಗಳಾಗ ಅವಕಾಶ ಇದೆ, ಮುಖ್ಯಮಂತ್ರಿಗಳಾಗಂಥ ಅವಕಾಶಗಳಿದ್ದಾವೆ. ಹಾಗೆ ನಾನು ಇಲ್ಲ ಅಂತ ಹೇಳೋದಿಲ್ಲ. ಅದು ನನಗೆ ಗೊತ್ತಿದ್ದ ಮಟ್ಟಿಗೆ ಮುಖ್ಯಮಂತ್ರಿಗಳನ್ನು ಆಯ್ಕೆ ಆಗಿರೋದ್ರಿಂದ 5 ವರ್ಷ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿರ್ತಾರೆ. ಒಳ್ಳೆಯ ಆಡಳಿತ, ಜನಪರ ಆಡಳಿತ ಕೊಡ್ತಾರೆ. ಮುಂದಿನ 2 ವರ್ಷ 10 ತಿಂಗಳ ಅತ್ಯಂತ ಶಿಸ್ತಿನ ಮತ್ತು ಅಭಿವೃದ್ಧಿ ಪರವಾದಂಥ ಸರ್ಕಾರವನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೊಡ್ತಾರೆ. ಇದಿಷ್ಟು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಆಗಿರುವಂಥ ಬಸವರಾಜ ರಾಯರೆಡ್ಡಿ ಅವರ ವಿಶ್ವಾಸದ ಮಾತುಗಳು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಪ್ರಸನ್ನ ಗಾಂವ್ಕರ್, TV.